ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೊಂದು ಬಿಗ್ ಅಪ್ಡೇಟ್ ಜೊತೆ ಬಂದಿದ್ದೀನಿ, ಬಿಗ್ ಖುಷಿ ಜೊತೆ ಬಂದಿದ್ದೀನಿ ಅಂತಲೇ ಹೇಳ್ಬೋದು. ಏನು ಅಂತಂದರೆ, ನಮ್ಮ ಬಿಗ್ ಬಾಸ್ 11ನ ಭವ್ಯ ಗೌಡ ಅವರು ಬಿಗ್ ಬಾಸ್ 11ಅಲ್ಲಿ 6ನೇ ಸ್ಥಾನ ಪಡೆದಿದ್ದಂತಹ ನಮ್ಮ ಭವ್ಯ ಗೌಡ, ಟಾಸ್ಕ್ ಕ್ವೀನ್ ಅಂತಲೇ ಕರೆಸ್ಕೊಂಡಂಥ ನಮ್ಮ ಭವ್ಯ ಗೌಡ ಅವರು ಇವತ್ತು ಕಿರುತೆರೆಯಿಂದ ಬೆಳ್ಳಿತೆರೆಗೆ ಕಾಲಿಡ್ತಾ ಇದ್ದಾರೆ. ನಿಜವಾಗ್ಲೂ ಖುಷಿ ಪಡೋಂಥ ವಿಚಾರ. ಅವರ ಒಂದು ಕಷ್ಟಕ್ಕೆ ಅವ್ರು ಪಟ್ಟಂಥ ಅವ್ರು ಹಾಕ್ದಂಥ ಎಫರ್ಟ್ಗೆ ಇವತ್ತೊಂದು ಬೆಲೆ ಸಿಕ್ಕಿದೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ನಮಗೆಲ್ಲರಿಗೂ ಕೂಡ ಗೀತಾ ಸೀರಿಯಲ್ ಮುಖಾಂತರ ಕಲರ್ಸ್ ಕನ್ನಡದಲ್ಲಿ ಎಂಟ್ರಿ ಕೊಡ್ತಾರೆ ನಮ್ಮ ಭವ್ಯ ಗೌಡ ಅವರು. ಎಲ್ಲರ ಥರನೇ ರೀಲ್ಸ್ ಮಾಡಿಕೊಂಡು ಇದ್ದಂಥ ಭವ್ಯ ಗೌಡ ಅವರು ಕಿರುತೆರೆಗೆ ಫಸ್ಟ್ ಎಂಟ್ರಿ ಕೊಟ್ಟಿದ್ದು ಗೀತಾ ಸೀರಿಯಲ್ ಮುಖಾಂತರ. ಗೀತಾ ಸೀರಿಯಲ್ ಆದ ನಂತರದಲ್ಲಿ ಬಿಗ್ ಬಾಸ್ 11ಗೆ ಬರ್ತಾರೆ. ಮತ್ತು ಲ್ಯಾಂಡ್ರಾಯ್ಡ್ ಸಿನಿಮಾ ರಚಿತಾರಾಮ್ ಆಗಿ ದುನಿಯಾ ವಿಜಯ್ ಜೊತೆ ಒಂದು ಸಿನಿಮಾದಲ್ಲೂ ಕೂಡ ಮಾಡ್ತಾರೆ. ಬಟ್ ಇವಾಗ ನಮ್ಮ ಗೀತಾ ಅಂತ ಹೇಳ್ಬೋದು, ಅಥವಾ ಭವ್ಯ ಗೌಡ ಅಂತ ಹೇಳ್ಬೋದು, ಟಾಸ್ಕ್ ಕ್ವೀನ್ ಅಂತ ಕರಿಬೋದು. ನಿಜವಾಗ್ಲೂ ಖುಷಿ ಆಗುತ್ತೆ ನಮ್ಮ ಭವ್ಯ ಗೌಡ ಅವರ ಈ ಒಂದು ಮಟ್ಟಕ್ಕೆ ಬಂದಿರೋದು. ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಸೊ ಕಿರುತೆರೆಯಿಂದ ಬೆಳ್ಳಿತೆರೆಗೆ ಕಾಲಿಡ್ತಾ ಇದ್ದಾರೆ ನಮ್ಮ ಭವ್ಯ ಗೌಡ ಅವರು. ಈಗ ಕನ್ನಡ ಸೀರಿಯಲಲ್ಲಿ ನಿಧಿಯಾಗಿ ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ. ಎಲ್ರಿಗೂ ಕೂಡ ಸಖತ್ ಇಷ್ಟ ಆಗ್ತಾ ಇದ್ದಾರೆ ನಮ್ಮ ಭವ್ಯ ಗೌಡ ಅವರ ಆ್ಯಕ್ಟಿಂಗ್. ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ಲು. ನಮ್ಮ ಭವ್ಯ ಗೌಡ ಅವರ ಆ್ಯಕ್ಟಿಂಗ್ ಜೊತೆಗೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಲ್ಲೂ ಕೂಡ ಅವರು ಭಾಗವಹಿಸಿ ಅಲ್ಲೂ ಕೂಡ ತುಂಬ ಮನರಂಜಿಸಿದ್ದಾರೆ ನಮ್ಮನ್ನೆಲ್ಲರನ್ನೂ ಕೂಡ. ಅವರ ಈ ಒಂದು ಎಲ್ಲ ಜರ್ನಿನ ನೋಡ್ಕೊಂಬಂದರೆ ನಿಜವಾಗ್ಲೂ ಸುಂದರವಾಗಿತ್ತು ನಮಗೆ ನೋಡೋಕ್ಕೆ. ಬಟ್ ಅವರ ಎಫರ್ಟು ನಿಜವಾಗ್ಲೂ ಅಷ್ಟೇ ಇತ್ತು ಅಂತ ಹೇಳ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿರುವಂತಹ ನಮ್ಮ ಭವ್ಯ ಗೌಡ ಅವರು ಇವತ್ತು ಬೆಳ್ಳಿತೆರೆಗೆ ಕಾಲಿಡ್ತಾ ಇದ್ದಾರೆ. ಯಾವ ಸಿನಿಮಾ ಅಂತ ಕೇಳೋದಾದರೆ, ದೇವಿ ಸಿನಿಮಾದ ಒಂದು ಮೂವಿಗೆ ಹೀರೋಯಿನ್ ಆಗಿ ನಮ್ಮ ಭವ್ಯ ಗೌಡ ಅವರು ನಟಿಸ್ತಾ ಇದ್ದಾರೆ. ಅವರ ಮುಹೂರ್ತ ನಿನ್ನೆ ತಾನೇ ದೇವಿ ಸಿನಿಮಾದ ಮುಹೂರ್ತ ಸ್ಟಾರ್ಟ್ ಆಗಿದೆ. ಸೊ ಆ ಸಿನಿಮಾದಲ್ಲಿ ದೇವಿ ಸಿನಿಮಾದಲ್ಲಿ ಭವ್ಯ ಗೌಡ ಅವರು ನಾಯಕಿಯಾಗಿ ಪಾತ್ರನ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಖುಷಿ ಅಂತ ವಿಚಾರ ಅಂತಲೇ ಹೇಳ್ಬೋದು. ಅವರಿಗೆ ನಾನು ಬಿಗ್ ಬಾಸ್ 11 ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದೀನಿ. ಅವರ ಒಂದು ಕೆಲವೊಂದು ವಿಡಿಯೋಗಳಿಂದಲೇ ನಾನು ಇಷ್ಟು ಬಿಗ್ ಬಾಸ್ ಅನ್ನೋ ಒಂದು ರಿವ್ಯೂಸ್ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಭವ್ಯ ಗೌಡ ಆಗಿರ್ಬೋದು, ತ್ರಿವಿಕ್ರಮ್ ಬಗ್ಗೆ ಸಾಕಷ್ಟು ವಿಡಿಯೋಗಳು ಮಾಡಿದ್ದೆ. ಆ ವಿಡಿಯೋಗಳು ತುಂಬ ಇಷ್ಟಪಟ್ಟರು ಜನ. ನನಗೆ ಸಪೋರ್ಟ್ ಮಾಡಿದ್ದು ನಮ್ಮ ಭವ್ಯ ಗೌಡ ಅವ್ರಿಗೆ ನಾನು ಸಪೋರ್ಟ್ ಮಾಡಿದೆ ಅನ್ನೋದಕ್ಕಿಂತ ನನಗೆ ಭವ್ಯ ಗೌಡ ಅವ್ರ ಕಡೆಯಿಂದ ನನ್ನ ಬಿಗ್ ಬಾಸ್ ಜರ್ನಿ ಆಗಿರ್ಬೋದು, ಯೂಟ್ಯೂಬ್ ಜರ್ನಿ ಹೊಸದಾಗಿ ಒಂಥರ ಖುಷಿ ಕೊಟ್ಟಂಥದ್ದು. ಸೊ ನಮ್ಮ ಭವ್ಯ ಗೌಡ ಅವ್ರಿಗೆ ಆಲ್ವೇಸ್ ಅವ್ರ ಎಲ್ಲ ಪ್ರಾಜೆಕ್ಟ್ಗಳಿಗೂ ಕೂಡ ನಮ್ಮ ಒಂದು ಆಲ್ ದ ಬೆಸ್ಟ್ ಇದ್ದೇ ಇರುತ್ತೆ, ಒಂದು ಸಪೋರ್ಟ್ ಇದ್ದೇ ಇರುತ್ತೆ. ನಾನು ಯಾವುದೇ ಅವರು ಹೊಸ ಪ್ರಾಜೆಕ್ಟ್ ಯಾವುದೇ ಬಂದರೂ ಕೂಡ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ಸೊ ಇವಾಗಲೂ ಕೂಡ ನಮ್ಮ ಭವ್ಯ ಗೌಡ ಅವ್ರಿಗೆ ಆಲ್ ದ ಬೆಸ್ಟ್. ಇನ್ನೂ ಕೂಡ ಹೆಚ್ಚು ಸಿನಿಮಾಗಳನ್ನ ಮಾಡೋವಂತಾಗಲಿ. ಇದು ಮೊದಲನೇ ಸಿನಿಮಾ. ಇನ್ನಷ್ಟು ಒಂದು ಸಿನಿಮಾದಿಂದ 100 ಸಿನಿಮಾಗಳ ಕಂಪ್ಲೀಟ್ ಆಗಲಿ. ಇವತ್ತೇನು ಒಂದು ಸಿನಿಮಾ ತೆರೆ ಕಾಣ್ತಾ ಇದೆ, ಒಂದು ಸಿನಿಮಾದಲ್ಲಿ ನೀವು ನಾಯಕಿ ಆಗಿದ್ದೀರಾ, ಇನ್ನಷ್ಟು 200 ಸಿನಿಮಾಗಳಲ್ಲಿ ನಾಯಕಿಯಾಗಿ ಬರಲಿ, ಇನ್ನಷ್ಟು ಬೆಳೀಲಿ ನಮ್ಮ ಭವ್ಯ ಗೌಡ ಅವರು ಅಂತೇಳಿ ನಾನು ಹಾರೈಸ್ತೀನಿ. ಆಲ್ ದ ಬೆಸ್ಟ್ ಇನ್ ಯುವರ್ ಫ್ಯೂಚರ್. ಕಂಗ್ರ್ಯಾಚುಲೇಷನ್ಸ್ ಭವ್ಯ ಗೌಡ ಅವರೇ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾರೆಲ್ಲ ಭವ್ಯ ಗೌಡ ಫ್ಯಾನ್ಸ್ಗಳಿದ್ದೀರಾ, ನನ್ನ ಒಂದು ಸಬ್ಸ್ಕ್ರೈಬರ್ಸು, ದಯವಿಟ್ಟು ಕಮೆಂಟ್ ಮಾಡಿ ನಿಮಗೆಲ್ಲ ಏನು ಅನ್ನಿಸ್ತು. ದೇವಿ ಸಿನಿಮಾದ ನಾಯಕಿಯಾಗಿ ನಮ್ಮ ಭವ್ಯ ಗೌಡ ಅವರು ಬರ್ತಾ ಇರೋದು ಯಾರಿಗೆಲ್ಲ ಖುಷಿ ಕೊಟ್ಟಿದೆ ಅಂತೇಳಿ ಕಮೆಂಟ್ ಮಾಡಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನಿನ್ನೆ ನಾನು ನೋಡಿದಾಗ ದೇವಿ ಸಿನಿಮಾದ ಒಂದು ಪ್ರಮೋಷನ್ ಮಾಡ್ತಾ ಇದ್ದ ವಿಡಿಯೋಸ್ಗಳು. ಬಟ್ ಭವ್ಯ ಗೌಡ ಅವ್ರಿಗೆ ಹೋಗೋಕ್ಕಾಗಲಿಲ್ಲ, ಯಾಕೆಂದರೆ ನಿಧಿ ಕನ್ನಡ ಸೀರಿಯಲಲ್ಲಿ ಅವರು ಇರೋದ್ರಿಂದ. ಸೊ ಅಲ್ಲಿ ಶೂಟಿಂಗಲ್ಲಿ ಬ್ಯುಸಿ ಇದ್ದರು. ಸೊ ಹಾಗಾಗಿ ಮುಹೂರ್ತಕ್ಕಾಗಿರ್ಬೋದು, ಪ್ರೆಸ್ ಮೀಟ್ಗೆ ಅವರು ಎಂಟ್ರಿ ಕೊಟ್ಟಿಲ್ಲ ಅಂತ ಒಂದು ವಿಡಿಯೋ ಕೂಡ ಹಾಕಿದ್ದಾರೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೋದು, ಇನ್ಸ್ಟಾದಲ್ಲಾಗಿರ್ಬೋದು, ನೀವು ಯೂಟ್ಯೂಬಲ್ಲಿ ನೋಡ್ಬೋದು, ಚೆಕ್ ಮಾಡ್ಬೋದು. ನಾನು ಹೋಗೋಕ್ಕಾಗಲಿಲ್ಲ. ದೇವಿ ಸಿನಿಮಾದಲ್ಲಿ ನಾಯಕಿಯಾಗಿ ನಾನು ಬರ್ತಾ ಇದ್ದೀನಿ, ನಿಮ್ಮ ಮುಂದೆ ಬೆಳ್ಳಿತೆರೆಗೆ ಕಾಲಿಟ್ಟಿದ್ದೀನಿ, ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನಿಮ್ಮೆಲ್ಲರ ಸಪೋರ್ಟು ಭವ್ಯ ಗೌಡ ಮೇಲೆ ಇರಲಿ. ನಾವು ಕೂಡ ತುಂಬ ಹೃದಯದಿಂದ ಹಾರೈಸ್ತೀನಿ. ಆಲ್ ದ ಬೆಸ್ಟ್ ನಮ್ಮ ದೇವಿ ಸಿನಿಮಾಕ್ಕೆ, ನಮ್ಮ ಭವ್ಯ ಗೌಡ ಅವ್ರಿಗೆ ಎಲ್ಲ ಪ್ರಾಜೆಕ್ಟು ಕೂಡ ಸಕ್ಸಸ್ ಆಗಲಿ. ದೇವಿ ಸಿನಿಮಾನು ಕೂಡ ತುಂಬ ಸಕ್ಸಸ್ ಪಡ್ಕೊಳ್ಳಿ, ಹಿಟ್ಟಾಗಲಿ ಸಿನಿಮಾ ಅಂತೇಳಿ ನಾವು ಕೂಡ ದೇವರ ಹತ್ರ ಪ್ರಾರ್ಥಿಸೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಇದಾಗಿತ್ತು ಒಂದು ಭವ್ಯ ಗೌಡ ಅವರ ಅಪ್ಡೇಟ್. ಒಂದು ಹೊಸ ಪ್ರಾಜೆಕ್ಟ್ ಮುಂದೆ ಬರ್ತಾ ಇದ್ದಾರೆ, ಸಪೋರ್ಟ್ ಮಾಡೋಣ. ಥ್ಯಾಂಕ್ ಯು ಗೈಸ್. ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.